ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಹೆಲ್ದಿಯಾಗಿರೋದು ಒಂದು ಬಾಳೆ ದಿಂಡಿಂದು ರಾಯ್ತ ಮಾಡೋಣ ಬನ್ನಿ. ಬಾಳೆ ದಿಂಡಿನ ರಾಯ್ತಕ್ಕೆ ಉಪ್ಪು, ಮೊಸರು, ಬಾಳೆ ದಿಂಡು ತೊಗೊಂಡಿದ್ದೀನಿ. ಇಲ್ಲಿ ಬಾಳೆ ದಿಂಡು ಸಣ್ಣಗೆ ಕಟ್ ಮಾಡ್ಕೊಬೇಕು. ಇದು ಸ್ಲೈಸ್ ಮಾಡ್ಕೊತ ನಾರುಗಳು ಸಿಗ್ತಾ ಇರುತ್ತೆ. ಆ ನಾರು ತೆಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಬೇಕು. ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದು ಮೊಸ್ರಿಗೆ ಹಾಕ್ಕೊಂಬಿಡ್ಬೇಕು. ತಕ್ಷಣ ಇದು ಕಟ್ ಮಾಡಿದ ತಕ್ಷಣ ಮೊಸ್ರಿಗೆ ಹಾಕ್ಕೊಳ್ಳಿಲ್ಲ ಅಂದರೆ ಕಪ್ಪಾಗಿ ಹೋಗುತ್ತೆ ಬಾಳೆ ದಿಂಡು. ಇಲ್ಲಿ ಕಟ್ಟಾಗಿದ ತಕ್ಷಣ ನಾನು ಮೊಸ್ರಿಗೆ ಹಾಕೋತಾ ಇದ್ದೀನಿ ನೋಡಿ. ಮೊಸ್ರಿಗೆ ಹಾಕ್ಕೊತ ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೇದಿದು. ಕಿಡ್ನಿ ಸ್ಟೋನ್ಗೆ, ಆರೋಗ್ಯಕ್ಕೆ ತುಂಬ ಒಳ್ಳೇದಿದು. ಸೊ ಅಟ್ಲೀಸ್ಟ್ ಮಂತ್ಲಿ ಒಂದ್ಸಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇದು ಸ್ವಲ್ಪ ಮೊಸರಿಗೆ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮೊಸರೆಲ್ಲ ಹೊಂದ್ಕೊಬೇಕು. ಮೊಸರೆಲ್ಲ ಹೊಂದ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಕಡಾಯಿ ಇಡೋಣ. ಕಡಾಯಿಯಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು. ಹಿಂಗು ಸಾಸಿವೆ ಸ್ವಲ್ಪ ಹೊಂದ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇಲ್ಲೊಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಂಡು ಈ ಒಗ್ಗರಣೆನ ನಾವು ಈ ರಾಯ್ತಕ್ಕೆ ಹಾಕ್ಕೊಳ್ಳೋಣ. ರಾಯ್ತಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಚಪಾತಿ ಜೊತೆಗೆ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತಿದ್ದು.